ಹಲೋ ನನ್ನ ಪುಟಾಣಿ ಸ್ನೇಹಿತರೆ. ಇವತ್ತು ನಾನು ಹೇಳ್ತಾ ಇರೋ ಕಥೆ ಯಾರದ್ದು ಗೊತ್ತಾ? ವಿಷ್ಣುವಿನ ವಾಹನ ಆಗಿರುವ ಗರುಡನ ಕಥೆ. ಈ ಕಥೆ ಕೇಳಿದ್ರೆ ವಿಷ್ಣು ಗರುಡನನ್ನೇ ಯಾಕೆ ತನ್ನ ವಾಹನವನ್ನಾಗಿ ಆರಿಸಿಕೊಂಡ ಅಂತ ಗೊತ್ತಾಗುತ್ತೆ. ಬಹಳ ಹಿಂದೆ ಕಶ್ಯಪ ಅನ್ನೋ ಋಷಿಗಳಿದ್ರು. ಅವರಿಗೆ ವಿನುತಾ ಮತ್ತು ಕದ್ರು ಅನ್ನೋ ಇಬ್ಬರು ಹೆಂಡ್ತೀರು. ವಿನುತಾ ತುಂಬ ಶಾಂತ ಸ್ವಭಾವದವಳು. ಹಿರಿಯರಿಗೆ ಗೌರವ, ಕಿರಿಯರಿಗೆ ಪ್ರೀತಿ ಕೊಡ್ತಾ ಇದ್ರು. ನೋಡೋದಕ್ಕೂ ಸುಂದರವಾಗಿದ್ದರು. ಆದರೆ ಕದ್ರು ಇದಕ್ಕೆ ವಿರುದ್ಧವಾದ ಸ್ವಭಾವದವರು. ಅಹಂಕಾರಿ, ಜೊತೆಗೆ ವಿನುತನ ಕಂಡ್ರೆ ಹೊಟ್ಟೆ ಕಿಚ್ಚು ಕೂಡ. ವಿನುತನಿಗೆ ಇಬ್ಬರು ಮಕ್ಕಳು. ಒಬ್ಬ ಸೂರ್ಯನ ಸಾರಥಿ ಆಗಿರೋ ಅರುಣ, ಇನ್ನೊಬ್ಬ ಗರುಡ. ಇಬ್ಬರು ಅಮ್ಮನ ಹಾಗೆ ತುಂಬ ದೈವಭಕ್ತರು. ಕದ್ರುವಿಗೆ 1000 ಜನ ಸರ್ಪಗಳು ಮಕ್ಕಳಾಗಿರ್ತಾರೆ. ಅವರ ಗುಣವೆಲ್ಲ ಕದ್ರುವನ್ನೇ ಹೋಲ್ತಾ ಇರುತ್ತೆ. ಒಂದು ಸಾರಿ ಕಶ್ಯಪ ಋಷಿಗಳು ಆಶ್ರಮ ಬಿಟ್ಟು ದೂರದ ಕಾಡಿಗೆ ತಪಸ್ ಮಾಡೋಕ್ಕೆ ಹೋಗಿರ್ತಾರೆ. ಆಗ ಒಂದು ದಿನ ಸಂಜೆ ವಿನುತಾ ಮತ್ತು ಕದ್ರು ಮಾತಾಡ್ತಾ ಕೂತಿರ್ತಾರೆ. ಆಗ ದೇವರಾಜ ಇಂದ್ರನ ಕುದುರೆಯಾದ ಉಚ್ಚೈಶ್ರವಸ್ ವಿಷಯ ಬರುತ್ತೆ. ವಿನುತಾ ಹೇಳ್ತಾಳೆ, ಆ ಕುದುರೆ ಸಂಪೂರ್ಣವಾಗಿ ಬೆಳ್ಳಗಿದೆ ಅಂತ. ಆದರೆ ಕದ್ರು ಹೇಳ್ತಾಳೆ, ಕುದುರೆ ಬೆಳ್ಳಗಿದೆ, ಆದರೆ ಅದರ ಬಾಲ ಮಾತ್ರ ಕಪ್ಪಗಿದೆ ಅಂತ. ವಾದ ವಿವಾದ ಬೆಳೆಯುತ್ತೆ. ಇಬ್ಬರೂ ಸೋಲೋದಕ್ಕೆ ತಯಾರಿರಲ್ಲ. ಕೊನೆಗೆ ಇಬ್ಬರು ಪಂದ್ಯ ಕಟ್ತಾರೆ. ಪೂರ್ತಿ ಕುದುರೆ ಬೆಳ್ಳಗಿದ್ರೆ ವಿನುತೆ ಗೆದ್ದ ಹಾಗೆ, ಆಗ ಕದ್ರು ಅವಳ ದಾಸಿಯಾಗಬೇಕು. ಹಾಗಿಲ್ಲದೆ ಬಾಲ ಮಾತ್ರ ಕಪ್ಪಾಗಿದ್ದರೆ ವಿನುತೆ ಕದ್ರುವಿನ ದಾಸಿ ಆಗಬೇಕು ಅಂತ. ಇಬ್ಬರೂ ಸೇರಿ ಉಚ್ಚೈಶ್ರವಸ್ ಪ್ರತ್ಯಕ್ಷ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಕುದುರೆ ಪ್ರತ್ಯಕ್ಷ ಆಗುತ್ತೆ. ಕದ್ರು ಕಣ್ಣು ಬಿಟ್ಟು ನೋಡ್ತಾಳೆ, ಕುದುರೆ ಪೂರ್ತಿ ಬೆಳ್ಳಗಿದೆ. ಪಕ್ಕದಲ್ಲಿ ವಿನುತೆ ಇನ್ನೂ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ತಕ್ಷಣ ಕದ್ರು ತನ್ನ ಮಕ್ಕಳನ್ನು ಕರೆದು ಕುದುರೆ ಬಾಲಕ್ಕೆ ಸುತ್ತಿಕೊಳ್ಳೋ ಹಾಗೆ ಹೇಳ್ತಾಳೆ. ಸರ್ಪಗಳು ಹಾಗೇ ಮಾಡ್ತವೆ. ತಕ್ಷಣ ಕದ್ರು, ನೋಡು ವಿನುತಾ, ಕುದುರೆ ಬಾಲ ಕಪ್ಪಗಿದೆ, ನೀನು ಪಂದ್ಯದಲ್ಲಿ ಸೋತು ಹೋದೆ ಅಂತ ಜೋರಾಗಿ ನಗ್ತಾಳೆ. ವಿನುತೆ ನೋಡ್ತಾಳೆ, ಕುದುರೆ ಪೂರ್ತಿ ಬೆಳ್ಳಗಿದೆ, ಆದರೆ ಬಾಲ ಮಾತ್ರ ಕಪ್ಪಗಿದೆ. ಪಂದ್ಯದ ಪ್ರಕಾರ ವಿನುತೆ ಕದ್ರುವಿನ ದಾಸಿ ಆಗ್ತಾಳೆ. ಹೀಗೆ ಕೆಲವು ದಿನ ಕಳೆಯುತ್ತೆ. ಕದ್ರು ಮತ್ತು ಅವಳ ಮಕ್ಕಳು ವಿನುತೆಗೆ ತುಂಬ ಕಷ್ಟ ಕೊಡ್ತಾ ಇರ್ತಾರೆ. ತನ್ನ ತಾಯಿ ಅವರಿಗೆ ದಾಸಿಯಾಗಿರೋದು ಕಂಡು ಗರುಡನಿಗೆ ತುಂಬ ಬೇಸರವಾಗ್ತಿರುತ್ತೆ. ಹೇಗಾದರೂ ತನ್ನ ತಾಯಿಯನ್ನು ಆ ದಾಸ್ಯದಿಂದ ಬಿಡಿಸಬೇಕು ಅಂತ ಯೋಚನೆ ಮಾಡಿದ ಗರುಡ ತನ್ನ ಚಿಕ್ಕಮ್ಮ ಕದ್ರು ಹತ್ರ ಹೋಗಿ, ಚಿಕ್ಕಮ್ಮ, ದಯವಿಟ್ಟು ನನ್ನ ಅಮ್ಮನನ್ನು ನಿಮ್ಮ ದಾಸ್ಯದಿಂದ ಬಿಡುಗಡೆ ಮಾಡಿ ಅಂತ ಬೇಡಿಕೊಳ್ತಾನೆ. ಆಗ ಕದ್ರು ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ನೋಡು ಗರುಡ, ನೀನು ನನ್ನ ಮಕ್ಕಳಿಗೆ ದೇವಲೋಕದಿಂದ ಅಮೃತ ತಂದು ಕೊಟ್ಟರೆ ನಿನ್ನ ಅಮ್ಮನನ್ನು ದಾಸ್ಯದಿಂದ ಮುಕ್ತ ಮಾಡ್ತೀನಿ ಅಂತ ಹೇಳ್ತಾಳೆ. ಗರುಡ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ. ಆಮೇಲೆ ಕದ್ರುವಿನ ಮಾತಿಗೆ ಒಪ್ಪಿಗೆ ಕೊಡ್ತಾನೆ. ಅಮೃತ ತರೋದಕ್ಕೋಸ್ಕರ ದೇವಲೋಕಕ್ಕೆ ಹಾರಿ ಹೋಗ್ತಾನೆ. ಅಲ್ಲಿ ದೇವತೆಗಳ ರಾಜ ಇಂದ್ರನ ಹತ್ರ ಎಲ್ಲ ವಿಷಯ ಹೇಳ್ತಾನೆ. ಆದರೆ ಯಾರ್ಯಾರೋ ಬಂದು ಕೇಳಿದ ತಕ್ಷಣ ಅಮೃತ ಕೊಡೋದಕ್ಕಾಗುತ್ತಾ? ದೇವೇಂದ್ರ ಅಮೃತ ಕೊಡೋದಕ್ಕೆ ಒಪ್ಪಲ್ಲ. ಗರುಡ ಬಿಡಲ್ಲ. ಹಾಗಾಗಿ ಗರುಡನಿಗೂ ಇಂದ್ರನಿಗೂ ಯುದ್ಧ ಶುರುವಾಗುತ್ತೆ. ಯುದ್ಧದಲ್ಲಿ ಗರುಡ ಗೆಲ್ತಾನೆ. ದೇವೇಂದ್ರ ಅಮೃತ ಕಲಶವನ್ನು ಗರುಡನ ಕೈಗೆ ಕೊಟ್ಬಿಟ್ಟು, ಭೂಲೋಕಕ್ಕೆ ಹೋದ್ಮೇಲೆ ಇದರ ಶಕ್ತಿ ಕೇವಲ 2 ಗಳಿಗೆ ಮಾತ್ರ ಇರುತ್ತೆ. ಹಾಗೆ ಈ ಕಲಶ ಭೂಸ್ಪರ್ಶ ಆದರೆ ಇದರ ಶಕ್ತಿ ನಾಶ ಆಗ್ಬಿಡುತ್ತೆ ಅಂತ ಎಚ್ಚರಿಕೆ ಮಾತು ಹೇಳ್ತಾನೆ. ಅದರ ಜೊತೆಗೇನೆ, ಇದು ದುಷ್ಟ ಸರ್ಪಗಳ ಕೈಗೆ ಸಿಕ್ಕಿಬಿಟ್ರೆ ಅನಾಹುತ ಆಗಿಬಿಡುತ್ತೆ. ಹಾಗಾಗದೇ ಇರೋ ಹಾಗೆ ನೋಡಿಕೊಳ್ಳೋ ಹೊಣೆ ನಿನ್ನದು ಅಂತ ಕೂಡ ಹೇಳ್ತಾನೆ. ಆಗ ಗರುಡ, ಇದನ್ನು ನನ್ನ ಅಮ್ಮನನ್ನು ದಾಸ್ಯದಿಂದ ಬಿಡಿಸಿಕೊಳ್ಳೋದಕ್ಕೆ ಅಂತ ತಗೊಂಡು ಹೋಗ್ತಾ ಇದ್ದೀನಿ. ಹಾಗಂತ ಯಾವುದೇ ಕಾರಣಕ್ಕೂ ಸರ್ಪಗಳಿಗೆ ಇದು ಸಿಗೋದಕ್ಕೆ ನಾನು ಬಿಡೋದಿಲ್ಲ. ನನ್ನ ಸ್ವಾರ್ಥದಿಂದ ಲೋಕಕ್ಕೆ ಕೆಟ್ಟದಾಗೋದನ್ನು ನಾನು ಸಹಿಸಲ್ಲ ಅಂತ ಇಂದ್ರನಿಗೆ ಆಶ್ವಾಸನೆ ಕೊಟ್ಟು ಅಲ್ಲಿಂದ ಹೊರಡ್ತಾನೆ. ಆಕಾಶದಲ್ಲಿ ಅಮೃತ ಕಲಶವನ್ನು ಕೈಲಿ ಹಿಡಿದುಕೊಂಡು ಬರ್ತಾ ಇರೋ ಗರುಡನ್ ನೋಡಿ ಕದ್ರು ಮತ್ತು ಸರ್ಪಗಳಿಗೆ ತುಂಬ ಖುಷಿಯಾಗುತ್ತೆ. ಗರುಡ ಕೆಳಗೆ ಬರ್ತಾನೆ. ಆದರೆ ಭೂಮಿಯಿಂದ ಸ್ವಲ್ಪ ಮೇಲೆ ಹಾರಾಡ್ತಾ, ಚಿಕ್ಕಮ್ಮ, ನಿಮ್ಮ ಮಾತಿನ ಹಾಗೆ ನಾನು ಅಮೃತ ಕಲಶ ತಂದಿದ್ದೀನಿ.
ಇನ್ಮೇಲೆ ನನ್ನ ಅಮ್ಮ ದಾಸ್ಯದಿಂದ ಮುಕ್ತಳು ತಾನೆ ಅಂತ ಕೇಳ್ತಾನೆ. ಕದ್ರು ತಕ್ಷಣ, ಹಾ ಗರುಡ, ನಿನ್ನ ಅಮ್ಮ ಇವಾಗಿನಿಂದ ಸ್ವತಂತ್ರಳು, ಬೇಗ ಆ ಅಮೃತನ ನಮಗೆ ಕೊಡು ಅಂತ ಆತುರದಿಂದ ಹೇಳ್ತಾಳೆ. ಆಗ ಗರುಡ, ಚಿಕ್ಕಮ್ಮ, ದೇವರಾಜ ಇಂದ್ರ ಹೇಳಿದಾನೆ, ಭೂಲೋಕದಲ್ಲಿ ಇದರ ಶಕ್ತಿ ಕೇವಲ 2 ಗಳಿಗೆ ಮಾತ್ರ ಇರೋದು ಅಂತ. ಅದಷ್ಟೇ ಅಲ್ಲ, ಕಲಶ ಭೂಸ್ಪರ್ಶ ಆದರೆ ಇದರ ಶಕ್ತಿ ನಾಶವಾಗಿ ಬಿಡುತ್ತೆ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಕಲಶ ಇಡೋದಕ್ಕೆ ಏನನ್ನಾದರೂ ಹಾಸಿ ಅಂತ ಹೇಳ್ತಾನೆ. ಕದ್ರುಗೆ ಅಲ್ಲೇ ಬಿದ್ದಿರೋ ದರ್ಭೆ ಅಂದರೆ ಒಣ ಹುಲ್ಲು ಕಾಣಿಸುತ್ತೆ. ಅದನ್ನೇ ಒಟ್ಟು ಸೇರಿಸಿ ಚಾಪೆ ರೀತಿ ಮಾಡಿ ಹಾಸ್ತಾಳೆ. ಗರುಡ ನಿಧಾನವಾಗಿ ಆ ದರ್ಭೆ ಮೇಲೆ ಕಲಶ ಇಟ್ಟು, ಚಿಕ್ಕಮ್ಮ, 2 ಗಳಿಗೆ ಕಳೆದು ಹೋಯಿತು ಅಂತ ಹೇಳಿ ಆ ಕಲಶವನ್ನು ಮತ್ತೆ ಎತ್ತಿಕೊಂಡು ಹಾರಿ ಹೋಗಿ ಬಿಡ್ತಾನೆ. ಅಯ್ಯೋ, ಇದು ಮೋಸ ಎಂದು ಕೂಗುತ್ತಾ ಸರ್ಪಗಳು ಆ ದರ್ಭೆ ಮೇಲೆ ಬಿದ್ದಿರಬಹುದಾದ ಅಮೃತದ ಹನಿಗೋಸ್ಕರ ಆ ದರ್ಭೆಯನ್ನೇ ನೆಕ್ಕೋದಕ್ಕೆ ಶುರು ಮಾಡ್ತವೆ. ದರ್ಭೆಯ ಚೂಪು ತುದಿಯಿಂದ ಸರ್ಪದ ನಾಲಿಗೆ 2 ಸೀಳಾಗಿ ಬಿಡುತ್ತೆ. ಈ ಕಡೆ ಗರುಡ ಅಮೃತ ಕಲಶವನ್ನು ದೇವೇಂದ್ರನಿಗೆ ವಾಪಸ್ ತಂದುಕೊಡ್ತಾನೆ. ಆಗ ವಿಷ್ಣು ಪ್ರತ್ಯಕ್ಷ ಆಗಿ ಗರುಡನಿಗೆ ಆಶೀರ್ವಾದ ಮಾಡ್ತಾನೆ. ತಾಯಿಗೋಸ್ಕರ ದೇವತೆಗಳ ಜೊತೆ ಕೂಡ ಯುದ್ಧ ಮಾಡಿದ ಅವನ ಮಾತೃಭಕ್ತಿ, ಅಮೃತ ತನ್ನ ಕೈಯಲ್ಲೇ ಇದ್ದರೂ ಆಸೆ ಪಡದೇ ಇರೋ ಗುಣ, ಜೊತೆಗೆ ಅಮೃತ ದುಷ್ಟರ ಕೈಗೆ ಸಿಗದೇ ಇರೋ ಹಾಗೆ ಕಾಪಾಡಿಕೊಂಡ ಜಾಣ್ಮೆ, ಇದನ್ನೆಲ್ಲ ನೋಡಿ ವಿಷ್ಣು ಗರುಡನನ್ನ ತನ್ನ ವಾಹನವಾಗಿ ಅರೆಸಿಕೊಳ್ತಾನೆ. ತಪಸ್ಸು ಮುಗಿಸಿ ಬಂದ ಕಶ್ಯಪ ಋಷಿಗಳಿಗೆ ಎಲ್ಲ ವಿಷಯ ತಿಳಿಯುತ್ತೆ. ಕದ್ರು ಮತ್ತು ಅವಳ ಮಕ್ಕಳು ಮಾಡಿದ ಮೋಸ ಕೇಳಿ ಅವರಿಗೆ ತುಂಬ ಕೋಪ ಬರುತ್ತೆ. ಸೀಳಿ ಹೋಗಿರೋ ನಾಲಿಗೆ ನಿಮಗೆ ಶಾಶ್ವತವಾಗಿ ಹೋಗಲಿ. ನಿಮ್ಮದಲ್ಲದ ಅಮೃತಕ್ಕೆ ಆಸೆ ಪಟ್ಟಿದ್ದಕ್ಕೆ ನಿಮ್ಮ ಮೈಯಲ್ಲಿ ವಿಷ ಉತ್ಪತ್ತಿಯಾಗಲಿ. ಜೊತೆಗೆ ಮುಂದೆ ಜನಮೇಜಯ ಮಾಡುವ ಯಾಗದಲ್ಲಿ ನೀವೆಲ್ಲ ಅಗ್ನಿಗೆ ಆಹುತಿಯಾಗುವ ಹಾಗಾಗಲಿ ಅಂತ ಶಾಪ ಕೊಟ್ಬಿಡ್ತಾರೆ. ಗರುಡ ತನ್ನ ಮಾತೃಭಕ್ತಿಯಿಂದಾಗಿ ವಿಷ್ಣುವಿನ ವಾಹನವಾಗ್ತಾನೆ. ಕಥೆ ಹೇಗಿತ್ತು ಮಕ್ಕಳೇ? ಇಷ್ಟ ಆಯ್ತಾ? ಈ ಕಥೆಯಿಂದ ನೀವು ಏನು ಕಲ್ತ್ರಿ? ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ.